ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ವೀಡಿಯೋದಲ್ಲಿ ನಾವು ನಾರ್ತ್ ಗೋವಾ ಹೋಗ್ತೀವಾ ಸೌತ್ ಗೋವಾ ಹೋಗ್ತೀವಾ ಚೆಕ್ ಮಾಡಿ. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಔಟ್ಸೈಡ್ ದ ಏರ್ಪೋರ್ಟ್, ಸಖತ್ತಾಗಿದೆ. ನಾನು ಒಳಗಡೆ ಎಂಟ್ರಿ ಆದಮೇಲೆ ನಾನು ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ಬಿಕಾಸ್ ನಾವು ಲೇಟಾಗಿ ಚೆಕ್ ಇನ್ ಆದ್ವಿ ಸ್ವಲ್ಪ, ಆ್ಯಂಡ್ ವಿ ಥಾಟ್ ವಿಲ್ ಮಿಸ್ ಸೆಕ್ಯೂರಿಟಿ ಚೆಕ್ ಇನ್ ಹ್ಯಾಸ್ ವೆಲ್. ಸೊ ಚೆಕ್ ಇನ್ ಎಲ್ಲ ಆರಾಮಾಗಿ ಹೊಟ್ಟೆ ಸಿತಿತ್ತು ಅಂದ್ಬಿಟ್ಟು ಅಲ್ಲೇ ಒಂದು ರಾಮೇಶ್ವರಂ ಕೆಫೆ ಟ್ರೈ ಮಾಡೋಣ ಅಂತ ಫಸ್ಟ್ ಟೈಮ್ ಬಂದೆ. ಒಂದು ದೋಸೆ ಮತ್ತು ಒಂದು ಪಲಾವ್ ತೊಗೊಂಡೆ. ಆ ಪಲಾವಲ್ಲಿ ಬರೀ ಬೀನ್ಸು ಐ ಡೋಂಟ್ ನೋ ವೈ ದೇ ಗಿವ್ ಸೋ ಮಚ್ ಹೈಪ್ ಟು ರಾಮೇಶ್ವರಂ ಕೆಫೆ. ಇದು ನನ್ನ ಏರ್ಪೋರ್ಟ್ ಲುಕ್ ಆಗಿತ್ತು. ಆ್ಯಂಡ್ ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಪಿಕ್ಚರ್ಸ್ ಕ್ಲಿಕ್ ಮಾಡ್ಕೊಂಡ್ವಿ. ಆ್ಯಂಡ್ ಆಲ್ಸೋ ಬೋರ್ಡಿಂಗ್ ಪಾಸ್ದು ಬೂಮರಾಂಗ್ ಮಾಡಿದೆ. ಅದಾದಮೇಲೆ ಫ್ಲೈಟ್ ಇನ್ಸೈಡ್ ಕೂಡ ಇಬ್ಬರು ಪಿಕ್ಚರ್ಸ್ ತೊಗೊಂಡ್ವಿ ಬಿಕಾಸ್ ಇದು ಫಸ್ಟ್ ಫ್ಲೈಟ್ ಆಗಿರೋದ್ರಿಂದ ಇಬ್ಬರದು ತೊಗೊಂಡ್ವಿ. ನಾನು ಮುಂಚೆ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಿದ್ದೀನಿ, ಸೊ ನಾನು ಅವ್ರ ಜೊತೆ ಫಸ್ಟ್ ಆಗಿರೋದ್ರಿಂದ ಸೊ ಸ್ವಲ್ಪ ಎಕ್ಸೈಟ್ಮೆಂಟ್ ಆ್ಯಂಡ್ ವಿ ಕ್ಲಿಕ್ ಪಿಕ್ಚರ್ಸ್ ಆ್ಯಂಡ್ ಎಂಜಾಯ್ ಮಾಡಿದ್ವಿ ಫ್ಲೈಟ್ನ. ನೀವು ನೋಡ್ತಿರ್ಬೋದು. ವಿ ಟಚ್ ಡೌನ್ ಗೋವಾ ಇಲ್ದಿದ ತಕ್ಷಣ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು 1 hour ಜರ್ನಿ ಇತ್ತು ನಮ್ಮ ರೆಸಾರ್ಟ್ಗೆ. ಯಾವ ರೆಸಾರ್ಟು ಅಂತ ನಾನು ಲಾಸ್ಟಲ್ಲಿ ತಿಳಿಸ್ತೀನಿ. ಇದು ನಮ್ಮ ರೂಮ್ ಟೂರ್ ಕೊಡ್ತಾಯಿದ್ದೀನಿ. ದಿಸ್ ಈಸ್ ಹೌ ನಮ್ಮ ರೂಮ್ ನೋಡೋಕ್ಕಿರೋದು. ಇಟ್ ವಾಸ್ ಸ್ಪೇಷಿಯಸ್ ಆಗಿತ್ತು, ತುಂಬ ದೊಡ್ಡದಾಗಿದೆ ಆ್ಯಂಡ್ ವೆಲ್ ಮೇಂಟೈನ್ ಕ್ಲೀನಾಗಿತ್ತು. ಆ್ಯಂಡ್ ದಿಸ್ ಈಸ್ ಆರ್ ವಾಶ್ರೂಮ್, ನೀಟಾಗಿತ್ತು. ವಿ ಲೈಕ್ಡ್ ಇಟ್. ಒನ್ ಡೇಗೆ ಇಟ್ ವಾಸ್ ಗುಡ್. ಆ್ಯಂಡ್ ನೈಟ್ ಎಲ್ಲ ವಿ ಕ್ಲಿಕ್ ಫ್ಯೂ ಪಿಕ್ಚರ್ಸ್. ಆ್ಯಂಡ್ ಅಲ್ಲೇ ನಾವು ರೆಸಾರ್ಟಲ್ಲೇ ಫುಡ್ ಎಲ್ಲ ಆರ್ಡರ್ ಮಾಡ್ಕೊಂಡ್ವಿ. ಆ್ಯಂಡ್ ಔಟ್ಸೈಡ್ ಒನ್ ಆಫ್ ದ ಥಿಂಗ್ ಐ ಲೈಕ್ಡ್ ಇಟ್ ಬರುತ್ತೆ ನೋಡಿ. ದಿಸ್ ವಾಸ್ ದ ಪ್ಲೇಸ್ ವಿಚ್ ಐ ಲೈಕ್ಡ್ ಇಟ್. ಇಟ್ ವಾಸ್ ಗುಡ್. ಆ್ಯಂಡ್ ಐ ಆರ್ಡರ್ಡ್ ಅಲ್ಲೇ ರೆಸಾರ್ಟಲ್ಲೇ ನಾನು ಒಂದು ಸ್ಮಾಲ್ ಚಾಟ್ಸ್ ಆ್ಯಂಡ್ ಪಾಸ್ತಾ ಮತ್ತು ನನ್ನ ಯಜಮಾನ್ರಿಗೂ ನಾನ್ ವೆಜ್ ಬಿರಿಯಾನಿ ಆರ್ಡರ್ ಮಾಡಿದ್ರು. ವಿ ಏಟ್ ಆ್ಯಂಡ್ ವಿ ರಿಲ್ಯಾಕ್ಸ್ಡ್ ಆ್ಯಕ್ಚುಲಿ ಆ್ಯಂಡ್ ಎಂಜಾಯ್ ಮಾಡಿದ್ವಿ. ಆಮೇಲೆ ಅಲ್ಲಿ ನಮಗೆ ವೆಹಿಕಲ್ ಬೇಕಿತ್ತು, 2 wheeler ವಿ ಆಪ್ಟೆಡ್. 2 wheeler ತೊಗೊಂಡ್ವಿ. ಆ್ಯಂಡ್ ಒಂದು ವೀಡಿಯೋ ಇರಲಿ ಅಂದ್ಬಿಟ್ಟು ನಾನು ವೀಡಿಯೋ ಮಾಡ್ಕೊಂಡೆ. ನೀವು ಯಾರಾದರೂ 2 wheeler ಗೋವಾನಲ್ಲಿ ತೊಗೊತೀನಿ ಅಂದರೆ ಫಸ್ಟ್ ಮೇಕ್ ಶ್ಯೂರ್ ನೀವು ವೀಡಿಯೋ ಮಾಡಿ ಆ 2 wheelerದು, ಬಿಕಾಸ್ ಆಮೇಲೆ ಅವರು ಸ್ಕ್ರ್ಯಾಚಸ್ ಆಗಿದೆ ಅನ್ನಬಾರ್ದು. ಅದಾದಮೇಲೆ ಅಲ್ಲೇ ನಿಯರ್ ಬೈ ಬೀಚ್ ಕೂಡ ಇದೆ ರೆಸಾರ್ಟ್ ಹತ್ರನೇ, ವಾಕಬಲ್ ಡಿಸ್ಟೆನ್ಸ್. ದಿಸ್ ಈಸ್ ದ ರೆಸಾರ್ಟ್ ನಿಯರ್ ಬೈ ಬೀಚ್ ಇತ್ತು. ಸೊ ಬೀಚ್ ಕೂಡ ಎಂಜಾಯ್ ಮಾಡಿದ್ವಿ. ಅಲ್ಲಿ ಕ್ಯೂಟಾಗಿ 2 ಡಾಗ್ಸ್ ಇತ್ತು. ಎಷ್ಟು ಚೆನ್ನಾಗಿ ಆಟ ಆಡ್ತಿತ್ತು ಬೀಚಲ್ಲಿ ಅಂದರೆ ಇಟ್ ವಾಸ್ ಪ್ಲೇಯಿಂಗ್ ಸೋ ನೈಸ್ಲಿ. ಇಟ್ ಆಲ್ಸೋ ಎಂಜಾಯ್ಡ್ ಆ್ಯಂಡ್ ವಿ ಆಲ್ಸೋ ಎಂಜಾಯ್ಡ್ ದ ಬೀಚ್. ಆ್ಯಂಡ್ ಎಸ್ಪೆಷಲಿ ತುಂಬ ಪೀಸ್ ಆಗಿತ್ತು ಇದು ಪ್ಲೇಸು. ವಿ ರಿಯಲಿ ಲೈಕ್ಡ್ ಇಟ್. ಬಟ್ ಈ ರೆಸಾರ್ಟ್ಗೆ ನೀವು 1 day ಮಾತ್ರ ಸ್ಟೇ ಮಾಡ್ಬೋದು. ಗೋವಾದಲ್ಲಿ ಕಂಟಿನ್ಯೂ ಮಾಡ್ತೀನಿ ಅಂದರೆ ನಿಮಗೆ ರಿಯಲಿ ಬೋರ್ ಆಗೋಗುತ್ತೆ. ನೈಟ್ ಲೈಫ್ ಅಷ್ಟೇನಿರಲ್ಲ. ಸೊ ನಾವು ಯಾವ ರೆಸಾರ್ಟಿಗೆ ಬಂದಿದ್ದು ಅಂದರೆ ಡಲಾಸ್ ಬೀಚ್ ರೆಸಾರ್ಟ್ ಗೋವಾಗೆ ಬಂದಿದ್ದು. ವಿ ಆ್ಯಕ್ಚುಲಿ ಆಪ್ಟೆಡ್ ನಾರ್ತ್ ಗೋವಾ. ಸೌತ್ ಗೋವಾ ನಾನು ಆಲ್ರೆಡಿ ನೋಡಿದೆ, ಸೊ ನಾರ್ತ್ ಗೋವಾ ನೋಡಿರಲಿಲ್ಲ. ಸೊ ಡಲಾಸ್ ಬೀಚ್ ರೆಸಾರ್ಟ್ ಅಂತ, ಇದು ಒನ್ ಆಫ್ ಮೈ ಫ್ರೆಂಡ್ ಆಲ್ಸೋ ಶಿ ರೆಕಮೆಂಡೆಡ್. ಸೊ ವಿ ವೆಂಟ್ ಆ್ಯಂಡ್ ನೆಕ್ಸ್ಟ್ ಡೇ ಚೆಕ್ಔಟ್ ಮಾಡಬೇಕಾಯಿತು. ದಿಸ್ ವಾಸ್ ಮೈ ಔಟ್ಲುಕ್ ಆ್ಯಂಡ್ ಇಟ್ ವಾಸ್ ಮೈ ಬರ್ಡೇ. 30th July ಇರೋದ್ರಿಂದ ನನ್ನ ಬರ್ಡೇ ಆಗಿತ್ತು. ಸೊ ವಿ ಬೋತ್ ಗಾಟ್ ರೆಡಿ ಆ್ಯಂಡ್ ವಿ ಮೂವ್ ಟು ಎ ಡಿಫ್ರೆಂಟ್ ಪ್ಲೇಸ್. ಯಾವ ಪ್ಲೇಸ್ ಅಂತ ಹೇಳ್ತೀನಿ. ಆ್ಯಂಡ್ ವಿ ಕ್ಲಿಕ್ಡ್ ಫ್ಯೂ ಪಿಕ್ಚರ್ಸ್ ಈವನ್ ಇನ್ ಕಾರ್. In Kannada, we don't say I love you, we say ಸೊ ನಾವು ಹೋಗಿದ್ದು ಕಲಂಗುಟ್ಟೆ ಬೀಚ್ ಹತ್ರ. ದಟ್ ಈಸ್ ನಾವು IBIS ಒಂದು ಹೋಟೆಲಲ್ಲಿ ಬುಕ್ ಮಾಡಿದ್ವಿ. ದಿಸ್ ಇಸ್ ಅ ಬ್ಯಾಕ್ ಸೈಡ್. ನಾನು ರೂಮ್ ಟೂರ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಲೇಟರ್ ವಿ ಇಮಿಡಿಯೇಟ್ಲಿ ವೆಂಟ್ ಟು ಬೀಚ್, ಕಲಂಗುಟ್ಟೆ ಬೀಚ್. ವಿ ಕ್ಲಿಕ್ ಫ್ಯೂ ಪಿಕ್ಚರ್ಸ್ ಆ್ಯಂಡ್ ಇಟ್ ವಾಸ್ ಸೋ ಗುಡ್. ನೈಟ್ ಲುಕ್ ಈ ಥರ ಇದೆ ನೋಡಿ ಹೇಗಿದೆ ಅಂತ. ಸಖತ್ತಾಗಿದೆ ಮಾತ್ರ. ವಿ ಎಂಜಾಯ್ಡ್. ಆ್ಯಂಡ್ ಇಲ್ಲಿ ನೀವು ಟಿಲ್ 4 AM ವರೆಗೂ ಕೂತ್ಕೊಂಡು ಎಂಜಾಯ್ ಮಾಡ್ಬೋದು. ಆ್ಯಂಡ್ ಇಟ್ ಈಸ್ ನಿಯರ್ ಟು ದ ಬೀಚ್ ಆ್ಯಸ್ ವೆಲ್. ಚೆನ್ನಾಗಿತ್ತು. ಮೀ ಆ್ಯಂಡ್ ಮೈ ಹಸ್ಬೆಂಡ್ ನಾವು ಎಂಜಾಯ್ ಮಾಡಿದ್ವಿ ಸಖತ್ತಾಗೆ. ನಾವು ಅಲ್ಲೇ ಒಂದು 2 o'clock 2:30ವರೆಗೂ ಇದ್ದು ಪಿಕ್ಚರ್ಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಫ್ಯೂ ಪಿಕ್ಚರ್ಸ್ ಕ್ಲಿಕ್ ಮಾಡ್ಕೊಂಡ್ವಿ. ಆಮೇಲೆ ನಾವು ಇದ್ದಿದ್ದು IBIS ಹೋಟೆಲ್ಸ್ ಅಂತ
ಕಲಂಗುಟೆ ಬೀಚ್ ಹತ್ರ. ಇಟ್ ವಾಸ್ ಟೂ ಗುಡ್ ಆ್ಯಂಡ್ ನಿಯರ್ ಬೈ ಹೋಟೆಲ್ಸ್ ಆಲ್ಸೋ ಚೆನ್ನಾಗಿದೆ. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಇದೆ. ನಾವು ಹೋಗಿದ್ದು ವೆಜ್ ಹೋಟೆಲ್ಗೆ. ಸೊ ನಾವು ಹೋಗಿದ್ದು ಯಾವುದು ಅಂದರೆ ಉತ್ಸವ್ ಹೋಟೆಲ್ಗೆ. ಉತ್ಸವ್ ಇಟ್ ವಾಸ್ ಟೂ ಗುಡ್ ಆ್ಯಂಡ್ ಇಟ್ ವಾಸ್ ಸೋ ನೈಸ್ ಫುಡ್ ಇತ್ತು. ಆಮೇಲೆ ವಾಪಸ್ ಆನ್ ದ ವೇ ಕ್ಯಾಬಲ್ಲಿ ನಾವು ಗೋವಾ ಏರ್ಪೋರ್ಟ್ಗೆ ಹೋದ್ವಿ. ಗೋವಾ ಏರ್ಪೋರ್ಟಿಗೆ ರೀಚ್ ಆಗಿ ದೆನ್ ವಿ ರೀಚ್ಡ್ ನೆಕ್ಸ್ಟ್ ಡೇ ಬಂದು ಫ್ರೆಶ್ ಅಪ್ ಆದ್ವಿ. ನಮ್ಮ ಯಜಮಾನ್ರು ಊಟ ಮಾಡ್ತಿದ್ರು, ಅವ್ರು ಅಂತೂ ತಿನ್ಸಿದ್ರು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಲವ್ ಯು ಆಲ್.